ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀರಕಪತ್ರ ಶ್ರೀನಿವಾಸ್. ನಮ್ಮಲ್ಲಿ ಲಕ್ಷ ಜನ ಸೇರುವಂತಹ ಸಂದರ್ಭಗಳು ಅನೇಕ. ರಾಜಕಾರಣಕ್ಕೆ ಸೇರ್ತಾರೆ, ಧಾರ್ಮಿಕ ಕಾರಣಕ್ಕೆ ಸೇರ್ತಾರೆ, ಜಾತಿ ಕಾರಣಕ್ಕೆ ಸೇರ್ತಾರೆ, ವ್ಯಕ್ತಿ ಕಾರಣಕ್ಕೆ ಸೇರ್ತಾರೆ, ಭಕ್ತಿ ಕಾರಣಕ್ಕೆ ಸೇರ್ತಾರೆ, ಸಿನಿಮಾಗೋಸ್ಕರ ಸೇರ್ತಾರೆ, IPLಗೋಸ್ಕರ ಸೇರ್ತಾರೆ, ಸೆಲೆಬ್ರೇಷನ್ಗೆ ಸೇರ್ತಾರೆ, ಹೊಸ ವರ್ಷಕ್ಕೆ ಸೇರ್ತಾರೆ, ಸೇರ್ತಾನೇ ಇರ್ತಾರೆ. ಸೇರದೇ ಇರೋ ಜಾಗಗಳು ಯಾವುದಪ್ಪ ಅಂದರೆ ಕೆಲವಿದ್ದಾವೆ. ಅದರಲ್ಲಿ ಪುಸ್ತಕವೂ ಕೂಡ ಒಂದು. ಪುಸ್ತಕ ಬಿಡುಗಡೆಗಳಂದರೆ 50-60 ಜನ ಬರ್ತಾರೆ. ಯಾಕೆ ಒಳ್ಳೆಯದ್ರ ಕಡೆಗೆ ನಮಗೆ ಇಷ್ಟೊಂದು ನಿರ್ಲಕ್ಷ್ಯ ಅಂತಂದರೆ ಅದಕ್ಕೆ ಉತ್ತರಗಳು ಕಡಿಮೆ. ಬಹುಶಃ ನಾವು ಅದನ್ನು ಮುನ್ನೆಲೆಯಲ್ಲಿ ಇಡಲಿಲ್ವೇನೋ ಅಂತ ಅನ್ನಿಸ್ತಿರುತ್ತೆ ನನಗೆ. ಬೇರೆ ಕಾರಣಗಳು ಇರ್ಬೋದು. ಆದರೆ ಈಗ ಮುನ್ನೆಲೆಗೆ ತರುವಂತಹ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ಈ ಪುಸ್ತಕ ಲೋಕ ಲಕ್ಷ ಜನರನ್ನು ಒಳಗೊಂಡ್ರೆ ನಾನು ಮೇಲೆ ಹೇಳಿದ ಅಷ್ಟೂ ಕ್ಷೇತ್ರಗಳು ಕಡಿಮೆ ಆಗ್ತಾ ಹೋಗ್ತವೆ. ಹಾಗೆ ಕಡಿಮೆ ಆಗುವುದು ಸಮಾಜದ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಅಂತಹ ಒಳ್ಳೆಯ ಕೆಲಸಕ್ಕೆ ನಾವು ನೀವು ಜೊತೆಯಾಗೋಣ. ಇದೇ ನವೆಂಬರ್ 14, 15, 16ಕ್ಕೆ ವೀರಲೋಕ ಪುಸ್ತಕ ಸಂತೆ ನಡೀತಾ ಇದೆ. ಕಳೆದ ಬಾರಿ ನಾವು ಭೂತೋ ಎನ್ನುವಷ್ಟು ಜನ ಬಂದಿದ್ದರೆ, 1-2 ಲಕ್ಷ ಜನ, 3 ಕೋಟಿಯಷ್ಟು ಪುಸ್ತಕ ಮಾರಾಟ, 3 ದಿವಸಗಳ ಅದ್ಧೂರಿ ಒಂದು ಸಂತೆ ನಿಮ್ಮಿಂದ ಆಯಿತು. ಈ ಸಲ ಕೂಡ ಆ ತರಹದ್ದೇ ಒಂದು ಸಂತೆ ಆಗ್ತಿದೆ. ಈ ಸಂತೆ ಲಕ್ಷ ಜನರಿಗೆ ಸಾಕ್ಷಿಯಾಗಲಿ, ಆ ಮೂಲಕ ಒಳ್ಳೆಯದರ ಪರವಾಗಿ ಕನ್ನಡಿಗರಿದ್ದೀವಿ ಅನ್ನೋಂತಹ ಒಂದು ಸಂದೇಶವನ್ನು ಕೊಡೋಣ. ಪ್ರಜ್ಞಾವಂತಿಕೆಗೆ ಇಡೀ ದೇಶದಲ್ಲೇ ನಾವು ಮಾದರಿ ಕನ್ನಡಿಗರು. ಸೊ ಅದನ್ನು ಮತ್ತೊಮ್ಮೆ ನಾವು ಸಾಬೀತುಪಡಿಸೋಣ. ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ ಇದು ಲಕ್ಷ ಜನರನ್ನು ಒಳಗೊಳ್ಳುತ್ತೆ ಅಂತ. ಯಾಕೆಂದರೆ ನಾನು ನಂಬಿದ್ದು ಕಂಡವರನ್ನಲ್ಲ, ಕನ್ನಡಿಗರನ್ನು. ಬನ್ನಿ ಸಿಗೋಣ.